Hello DCT aspirants. DCT 2026 ಅಪ್ಲಿಕೇಶನ್ ಲಿಂಕ್ ಈಗಾಗಲೇ ಓಪನ್ ಆಗಿದೆ. ಯಾವ ರೀತಿ ಅಪ್ಲಿಕೇಶನ್ ಲಿಂಕ್ ನೀವು ಚೆಕ್ ಮಾಡಬೇಕು, ಅದು ಎಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಕೊಡುವಂಥ ಇನ್ಫಾರ್ಮೇಷನ್ ಇದಾಗಿದೆ. ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ KEA ಅಂತ ಹೇಳ್ಬಿಟ್ಟು ನಿಮ್ಮ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು KEA ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮಗೆ KEA ಓಮ್ CET ಆನ್ಲೈನ್ ಕರ್ನಾಟಕ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲ್ಯಾಂಗ್ವೇಜನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ. ಐದರ್ ಇಂಗ್ಲೀಷ್ ಬೇಕಾ ಅಥವಾ ಕನ್ನಡ ಬೇಕಾ ಅಂತ ಹೇಳ್ಬಿಟ್ಟು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕನ್ನಡದಲ್ಲಾದರೆ ಪ್ರವೇಶನ ಕ್ಲಿಕ್ ಮಾಡಬೇಕು. ಸಪೋಸ್ ನೀವೇನಾದರೂ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಡ್ಮಿಷನ್ ಅಂತ ಹೇಳಿ ಬರುತ್ತೆ. ಈ ಅಡ್ಮಿಷನ್ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ DCT 2026 ಡಿಪ್ಲೊಮೊ CET 2026ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣುತ್ತೆ DCT 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ಈ ಆನ್ಲೈನ್ ಅಪ್ಲಿಕೇಶನ್ ಲಿಂಕು ಓಪನ್ ಆಗಿರೋದು 17th of March 2026 ಓಪನ್ ಆಗಿದೆ. ಸೊ ನೀವು ಅಪ್ಲಿಕೇಶನ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮ್ಮ ಯೂಸರ್ ನೇಮು ವೆರಿ ಸ್ಪೆಷಲಿ ಡಿಜಿಟಲ್ ಡಿಜಿಲಾಕರ್ ಮೂಲಕನೇ ನೀವು ನಿಮ್ಮ ಪಾಸ್ವರ್ಡ್ ಇರ್ಬೋದು ಎಲ್ಲ ಇನ್ಫಾರ್ಮೇಷನನ್ನು ವೆರಿಫೈ ಮಾಡಿಕೊಂಡೆ ಥ್ರೂ ದ ಡಿಜಿಟಲ್ ಲಾಕರೇ ನೀವು ಅಪ್ಲಿಕೇಶನ್ ಲಿಂಕನ್ನು ನೀವು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋಂಥ ಒಂದು ಡೆಮೋ ವಿಡಿಯೋನ ವೆರಿ ಸೂನ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮ ಟೀಚರ್ ಅಕಾಡೆಮಿ ಚಾನಲಲ್ಲಿ. ಇನ್ನು ಅಪ್ಲಿಕೇಶನ್ ಲಿಂಕ್ ಹಾಕೋದು ಯಾವುದು ಲಿಂಕ್ ಅನ್ನೋದು ನಿಮಗೆ ಅರ್ಥ ಆಯಿತು. ಈ ಅಪ್ಲಿಕೇಶನ್ ಲಿಂಕಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಯಾವೆಲ್ಲ ಡೇಟ್ಸ್ಗಳಿದೆ ಅನ್ನೋವಂಥದ್ದು ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಡೇಟ್ಸಿಗೆ ನೋಟಿಫಿಕೇಷನನ್ನು ನೀವು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನಲ್ಲಿ ನಿಮಗೆ ಈಗಾಗಲೇ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದಾರೆ. ಅಪ್ಲಿಕೇಶನ್ ಓಪನ್ ಆಗೋದು 17th of March 2026. ಅಪ್ಲಿಕೇಶನ್ ಎಂಡ್ ಆಗೋದು 3rd of April 2026. ನೀವು ಅಪ್ಲಿಕೇಶನ್ಗೆ ಫೀಸ್ ಪೇ ಮಾಡಬೇಕಾಗತ್ತೆ. ಅದು ಆನ್ಲೈನ್ ಮೂಲಕ ಬ್ಯಾಂಕ್ ಥ್ರೂನೇ ಪೇ ಮಾಡಬೇಕಾಗತ್ತೆ. ಅದನ್ನು ನೀವು ಪೇ ಮಾಡೋದಕ್ಕೆ ದ ಲಾಸ್ಟ್ ಡೇಟ್ ಇಸ್ 4th of April 2026 ಆಗಿರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕಿ ಫ್ರೀಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಡೇಟಾನ ಚೇಂಜ್ ಮಾಡಲಿಕ್ಕಾಗಲ್ಲ. ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಿಮಗೆ ಒಂದು ಇನ್ಫಾರ್ಮೇಷನನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ. ನೋಟಿಫಿಕೇಷನಲ್ಲಿ ಈಗ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ನೀವೇನು ಅಪ್ಲಿಕೇಶನಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಸ್ಟಡಿ ಡೀಟೇಲ್ಸ್ ಕೇಳ್ತಾರೆ. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಬಗ್ಗೆ ಕ್ಯಾಸ್ಟ್ ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ನೀವೇನಾದರೂ ರಿಸರ್ವೇಷನ್ ತೊಗೊಳ್ಳೋದಾದರೆ ಕನ್ನಡ ಮೀಡಿಯಮ ಅಥವಾ ರೂರಲ್ ರಿಸರ್ವೇಷನ್ ತೊಗೋಬೇಕು ಅಂದರೆ ಪ್ರತಿಯೊಂದಕ್ಕೂ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಟನ್ನು ಮೆನ್ಷನ್ ಮಾಡಿದ್ದಾರೆ. ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆಯನ್ನು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡೆಲ್ ಆಗಿ ಸಿದ್ಧಪಡಿಸಲಾಗಿದೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ಅಭ್ಯರ್ಥಿಗಳು ದಾಖಲಿಸುವ ವಿವರಗಳನ್ನು ಅಂದರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಅದೆಲ್ಲದನ್ನು ಸ್ಯಾಟ್ಸ್ ಮತ್ತು ಇದ್ಯಾವುದು ಕಂದಾಯ ಇಲಾಖೆ ವೆಬ್ಸೈಟ್, ಈ ವೆಬ್ಸೈಟಿಂದಾನೇ ನೀವು ನೀವು ಹೋಗೋದು ಡೇಟಾ ಅಲ್ಲಿಗೆ ಫೆಚ್ ಆಗಿಬಿಟ್ಟು ಅಲ್ಲಿಂದಾನೇ ಡೇಟಾನ ನೀವು ತಗೋಬೇಕಾಗತ್ತೆ. ಸೊ ಇವರು ಡೈರೆಕ್ಟಾಗಿ ಆನ್ಲೈನಲ್ಲೇ ವೆರಿಫಿಕೇಷನನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಇನ್ಫಾರ್ಮೇಷನ್ ಓಕೆ. ಸೊ ನಿಮಗೆ ಈ ಇನ್ಫಾರ್ಮೇಷನನ್ನು ನೋಡಿರಿ, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು SATS ಡಿಪಾರ್ಟ್ಮೆಂಟಿಂದಾನೇ ಡೇಟಾ ಫೆಚ್ ಆಗಿಬಿಟ್ಟು ಡಾಕ್ಯುಮೆಂಟ್ ಅಲ್ಲೇ ವೆರಿಫೈ ಆಗುತ್ತೆ. ನೀವೇನಾದರೂ ಡಾಕ್ಯುಮೆಂಟ್ನ ಪ್ಲಡ್ಜ್ ಮಾಡುವಾಗ ನೀವು ಎರರ್ ಮಾಡಿದ್ರೆ ನಿಮ್ಗೆ ಸಿಗಬೇಕಾದಂಥ ರಿಸರ್ವೇಷನ್ಸ್ಗಳು ಸಿಗೋದಿಲ್ಲ. ಓಕೆ, ಇನ್ನು ನಿಮಗೆ ಏನು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಲಿಮಿಟಲ್ಲಿ ಇದ್ದರೆ ಮಾತ್ರ ನೀವು 2A 2B 3A 3B ಅಂಡರ್ ರಿಸರ್ವೇಷನಲ್ಲಿ ಬರ್ತೀರಾ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಸರಿಯಾಗಿ 1 to 10 ಕನ್ನಡ ಮೀಡಿಯಂ ಸರ್ಟಿಫಿಕೇಟು ಸರಿಯಾಗಿದ್ದರೆ ಮಾತ್ರ ಕನ್ನಡ ಮೀಡಿಯಮ್ಮು ಅಥವಾ ರೂರಲ್ ರಿಸರ್ವೇಷನ್ ಬರ್ತೀರಾ. ನೀವು ಅಪ್ಲೈ ಮಾಡಬೇಕಾದ್ರೆ ಈ ಸರ್ಟಿಫಿಕೇಟ್ಗಳನ್ನ ವೆಬ್ಸೈಟ್ ಥ್ರೂ ಅವರು ವೆರಿಫಿಕೇಷನ್ ಮಾಡ್ತಾರೆ.
ದಿಸ್ ಇಸ್ ಆನ್ಲೈನ್ ವೆರಿಫಿಕೇಷನ್ ಆಗಿರೋದ್ರಿಂದ ಏನಾದರೂ ಸಿಲ್ಲಿ ಮಿಸ್ಟೇಕ್ ಆಗಿದ್ರೂ ಕೂಡ ಅದು ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ವೇಟ್ ಫಾರ್ ಸಮ್ ಟೈಮ್. ನಾನು ನಿಮಗೆ ಒಂದು ಡೆಮೋ ವಿಡಿಯೋ ಕೊಡ್ತೀನಿ, ಆ ವಿಡಿಯೋನ ರೆಫರ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈಗ ಜಸ್ಟ್ ನೀವೇನು ಮಾಡಬೇಕು, ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡಿರಿ. ಅದಾದಮೇಲೆ ವಿತ್ ದ ಹೆಲ್ಪ್ ಆಫ್ ದ ವಿಡಿಯೋ ರೆಫರೆನ್ಸು ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಯಾವುದೇ ಮಿಸ್ಟೇಕ್ ಆದರೆ ನಿಮಗಿರೋ ಒಂದೇ ಆಪ್ಷನ್ನು ಬ್ಯಾಂಗ್ಳೂರ್ KEAಗೆ ಡೈರೆಕ್ಟಾಗಿ ಹೋಗಬೇಕು. ನೀವು ಯಾವುದೇ ರೀತಿಯ ಕಾಲ್ಗಳಲ್ಲಿ ಮಾತಾಡಿದ್ರೆ ನಿಮ್ಗೆ ಯಾವುದೇ ಹೆಲ್ಪ್ ಆಗೋದಿಲ್ಲ. ನೀವು ಡೈರೆಕ್ಟಾಗಿ ಬ್ಯಾಂಗ್ಳೂರ್ಗೆ KEAಗೆ ಹೋಗಬೇಕು. KEA ವೆಬ್ಸೈಟಲ್ಲಿ ನೀವು ಯಾವುದೇ ವೆಬ್ಸೈಟಲ್ಲಿ ನೀವು ಅಡ್ರೆಸ್ಸಸ್ಗಳನ್ನ ನೋಡಿದ್ರೆ ಸೊ ನಿಮ್ಗೆ ಇಲ್ಲಿ ಅಡ್ರೆಸ್ಸಸ್ಗಳು ಸಿಗುತ್ತೆ. ಓಕೆ, KEA ವೆಬ್ಸೈಟಲ್ಲಿ ಹೋದರೆ ನಮ್ಮದು KEA ವೆಬ್ಸೈಟದ್ದು ಏನಿದೆ ಅನ್ನೋ ಅಡ್ರೆಸ್ಸು ನಿಮ್ಗೆ ಇಲ್ಲಿ ಇನ್ಫಾರ್ಮೇಷನಲ್ಲಿ KEA ಅಡ್ರೆಸ್ಸು ನಿಮಗೆ ಇಲ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ಇಲ್ಲಿದೆ ನೋಡಿರಿ, ಕಾಂಟ್ಯಾಕ್ಟರ್ಸ್ ಸಂಪಿಗೆ ರೋಡ್ 18th ಕ್ರಾಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್. ನಿಮ್ದು ಏನೇ ಪ್ರಾಬ್ಲಮ್ಗಳಿದ್ರೆ ಈ ಹೆಲ್ಪ್ಲೈನ್ ನಂಬರ್ಸ್ಗಳಿಗೆ ವಿತ್ ಟೈಮಿಂಗ್ ಒಳಗಡೆ ವರ್ಕಿಂಗ್ ಅವರ್ಸ್ ಆ್ಯಂಡ್ ವರ್ಕಿಂಗ್ ಡೇಸಲ್ಲೇ ಕಾಲ್ ಮಾಡಬೇಕು. ಯಾವುದೇ ಇಶ್ಯೂ ಬಂದರೆ ವಿತೌಟ್ ಎನಿ ಡಿಲೇ ಇಮಿಡಿಯೇಟಾಗಿ ನೀವು ಈ ಪ್ಲೇಸ್ಗಳಿಗೆ ವಿತ್ ಅ ಹ್ಯಾಂಡ್ ರಿಟನ್ ಆಫ್ ಅಪ್ಲಿಕೇಶನ್ ತೊಗೊಂಡೋಗಿ ಅಲ್ಲಿ ಹೋಗಿ ಮೀಟ್ ಮಾಡಿದ್ರೆ ಮಾತ್ರ ನಿಮ್ಮದು ಏನಾದರೂ ಮಿಸ್ಟೇಕ್ ಆಗಿದ್ರೆ ಕರೆಕ್ಷನ್ ಆಗುತ್ತೆ. ಇನ್ನು ನಮ್ಮ TGI ಅಕಾಡೆಮಿಯಲ್ಲಿ ನೀವು ಅಪ್ಲಿಕೇಶನ್ಸ್ಗಳ ಬಗ್ಗೆನೂ ಡೀಟೇಲ್ಸ್ ಇರ್ಬೋದು, DCT ಕಂಪ್ಲೀಟ್ ಪ್ರಾಸೆಸ್ ಇನ್ಫಾರ್ಮೇಷನ್ ಇರ್ಬೋದು, ಎಲ್ಲ ಇನ್ಫಾರ್ಮೇಷನನ್ನು ನಾವು ನಮ್ಮ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀವಿ. ನಿಮಗೆ DCT 2026 ಅಪ್ಡೇಟ್ಸ್ಗಳು ಬೇಕು ಅಂದರೆ ನಮ್ಮ TGI ಅಕಾಡೆಮಿ ಚಾನಲನ್ನು ನೀವು ಡೌನ್ಲೋಡ್ ಮಾಡಿ ಮತ್ತು TGI ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ನಮ್ಮ ಕೋಚಿಂಗ್ ದಾವಣಗೆರೆಯಲ್ಲಿರೋದು, ನಮ್ಮಲ್ಲಿ ಆಫ್ಲೈನ್ ಇದೆ, ಲೈವ್ ಆನ್ಲೈನ್ ಇದೆ ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳು ಅವೈಲಬಲ್ ಇದೆ. ಸೀರೀಸ್ ಆಫ್ ಟೆಸ್ಟ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ವೆರಿ ಅಟ್ರಾಕ್ಟಿವ್ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. DCT 2022 ಅಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ನಿಮಗೆ ಕೋಚಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇದೆ. ಆದಷ್ಟು ಈ ವಿಡಿಯೋನ ಎಲ್ಲ DCT ಆಸ್ಪಿರೆಂಟ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI Academy.